ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನ ಮಾಡ್ತಾ ಇದ್ದಂತಹ ಕಾಮಾಕ್ಷಿಪಾಳ್ಯ ಇನ್ಸ್ಪೆಕ್ಟರ್ಗೆ ಇದೀಗ ಸಂಕಷ್ಟ ಶುರುವಾಗಿದೆ. ಸಾಕ್ಷಿ ನಾಶ, ಸುಳ್ಳು ಸಾಕ್ಷಿ ಸೃಷ್ಟಿ ಮಾಡಿದ್ರ ಇನ್ಸ್ಪೆಕ್ಟರ್ ಗಿರೀಶ್ ನಾಯಕ್. ಇನ್ಸ್ಪೆಕ್ಟರ್ ಗಿರೀಶ್ರನ್ನ ಆರೋಪಿಯನ್ನಾಗಿ ಮಾಡುವಂತೆ ರಿಟ್ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗ್ತಾ ಇದೆ. ವಕೀಲ ಸುಧನ್ವಾ ಎಂಬುವರಿಂದ ಸೆಷನ್ಸ್ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿದೆ. ಇನ್ಸ್ಪೆಕ್ಟರ್ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲಿಸುವುದಕ್ಕೆ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿದೆ. ಆರೋಪಿಗಳಿಗೆ ಸಂಬಂಧಪಟ್ಟಂತೆ ಸುಳ್ಳು ಸಾಕ್ಷಿಗಳ ಸೃಷ್ಟಿ ಆರೋಪ ಕೇಳಿ ಬರ್ತಾ ಇದೆ. A3 ಪುಟ್ಟಸ್ವಾಮಿ, A5 ನಂದೀಶ್, A10 ವಿನಯ್, A11 ನಾಗರಾಜ್, A12 ಲಕ್ಷ್ಮಣ್, A13 ದೀಪಕ್ ಮತ್ತು A14 ಪ್ರದೋಷ್ ಫೋನ್ ಸೀಸ್ ಮಾಡಿದ್ದಂತಹ ಪೊಲೀಸ್ನವರು ಆರೋಪಿಗಳ ಫೋನ್ಗಳನ್ನ ಕಾಮಾಕ್ಷಿಪಾಳ್ಯ ಠಾಣೆಯಲ್ಲಿ ಸೀಸ್ ಮಾಡಿರೋದ್ರ ಬಗ್ಗೆ ಉಲ್ಲೇಖ ಆಗಿದೆ. ಪಂಚರ ಸಮಕ್ಷಮದಲ್ಲಿ ಫೋನ್ ಸೀಸ್ ಮಾಡಲಾಗಿದೆ ಅಂತ ಹೇಳಿ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖವನ್ನ ಮಾಡಲಾಗಿದೆ. ಆದರೆ ಕಾಮಾಕ್ಷಿಪಾಳ್ಯ ಠಾಣೆ ಮತ್ತು ಆರೋಪಿಗಳು ನಿಂತಿರುವಂತಹ ಫೋಟೋ ಮಿಸ್ ಮ್ಯಾಚ್ ಆಗ್ತಾ ಇದೆ. ಬೇರೆಲ್ಲೋ ಸೀಸ್ ಮಾಡಿ ಠಾಣೆಯಲ್ಲಿ ಸೀಸ್ ಮಾಡಿದ್ದಂತೆ ಸುಳ್ಳು ಸೃಷ್ಟಿಯನ್ನ ಮಾಡಿರುವಂತಹ ಆರೋಪ ಕೇಳಿ ಬರ್ತಾ ಇದೆ. ಕಾಮಾಕ್ಷಿಪಾಳ್ಯ ಠಾಣೆಯ ಫ್ಲೋರಿಂಗ್ಗೆ ಮಜಾಕ್ ಟೈಲ್ಸ್ ಅನ್ನ ಅಳವಡಿಸಲಾಗಿದೆ. ಆದ್ರೆ ಆರೋಪಿಗಳು ನಿಂತಿರುವಂತಹ ಫೋಟೋದಲ್ಲಿ ವೆಟ್ರಿಫೈಡ್ ಟೈಲ್ಸ್ ಅನ್ನ ಅಳವಡಿಕೆ ಮಾಡಲಾಗಿದೆ. ಇದು ಹೇಗ್ ಸಾಧ್ಯವಾಯಿತು? ಇದೆಲ್ಲವೂ ಕೂಡ ಸುಳ್ಳಲ್ವಾ? ಹೀಗಾಗಿ ಆರೋಪಿಗಳ ವಿರುದ್ಧ ಸುಳ್ಳು ಸಾಕ್ಷಿ ಸೃಷ್ಟಿಸಿರುವಂತಹ ಆರೋಪ ಕೇಳಿ ಬರ್ತಾ ಇದೆ. ಕಾಮಾಕ್ಷಿಪಾಳ್ಯ ಠಾಣೆಯ ಸಿಸಿಟಿವಿ ನಾಶಪಡಿಸದಂತೆ ಕೋರ್ಟ್ ಆದೇಶವನ್ನ ಹೊರಡಿಸಿದೆ. ಇವತ್ತು ಸೆಷನ್ಸ್ ಕೋರ್ಟ್ ನಲ್ಲಿ ವಿಚಾರಣೆ ಕೂಡ ನಡೀಲಿಕ್ಕಿದೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಈ ತನಿಖೆ ಮಾಡ್ತಾ ಇದ್ದಂತಹ ಕಾಮಾಕ್ಷಿಪಾಳ್ಯ ಇನ್ಸ್ಪೆಕ್ಟರ್ಗೆ ಸಂಕಷ್ಟ ಶುರುವಾಗಿದೆ. ಗಿರೀಶ್ ನಾಯಕ್ ಅವರಿಗೆ ಇದೀಗ ಈ ಒಂದು ಸಂಕಷ್ಟ ಶುರುವಾಗಿರುವಂತದ್ದು ಸುಳ್ಳು ಸಾಕ್ಷಿಯನ್ನ ಸೃಷ್ಟಿ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಸೊ ಹಾಗಾಗಿ ಇವತ್ತು ಏನಾಗುತ್ತೆ, ವಕೀಲ ಸುಧನ್ವಾ ಎಂಬುವರಿಂದ ಸೆಷನ್ಸ್ ಕೋರ್ಟ್ಗೆ ಅರ್ಜಿಯನ್ನ ಕೂಡ ಈಗಾಗಲೇ ಸಲ್ಲಿಕೆ ಮಾಡಲಾಗಿದೆ. ಸೊ ಹಾಗಾಗಿ ಇವತ್ತು ಕಾದ್ ನೋಡಬೇಕು ಯಾವ ರೀತಿಯಾದಂತಹ ತೀರ್ಪು ಹೊರಬೀಳುತ್ತೆ, ಯಾವ ರೀತಿಯಾದಂತಹ ಆಕ್ಷನ್ ಅನ್ನ ತೆಗೆದುಕೊಳ್ತಾರೆ. ಗಿರೀಶ್ ನಾಯಕ್ ಅವರಿಗೆ ಇದೀಗ ಸಂಕಷ್ಟ ಶುರುವಾಗಿರೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ನೋಡಿ, ಈ ಪಂಚನಾಮೆ ನಡೆಸುವಂತಹ ಸಂದರ್ಭದಲ್ಲಿ ಕಾಮಾಕ್ಷಿಪಾಳ್ಯ ಠಾಣೆಯಲ್ಲಿ ಸೀಸ್ ಮಾಡಿರೋದ್ರ ಬಗ್ಗೆ ಉಲ್ಲೇಖ ಕೂಡ ಆಗಿದೆ. ಟೇಲ್ಸ್ಗಳು ಬೇರೆ ಬೇರೆ ಇದೆ, ಇದು ಹೇಗ್ ಸಾಧ್ಯ ಆಯ್ತು ಅನ್ನುವಂತಹ ಪ್ರಶ್ನೆ ಮಾಡ್ತಾ ಇದ್ದಾರೆ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.